2ನೇ ಅಧ್ಯಾಯದ 25ನೇ ಶ್ಲೋಕ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏವ ಆತ್ಮನ ತುಷ್ಟಃ ಸ್ಥಿತಪ್ರಜ್ಞಃ ತದಾ ಉಚ್ಯತೆ. ಅಂದ್ರೆ ಅಲ್ಲಿ ಹಿಂದೆ ಅರ್ಜುನ ಪ್ರಶ್ನೆ ಕೇಳಿದ್ದು ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿ ತಸ್ಯ ಕೇಶವ, ಸ್ಥಿತಪ್ರಜ್ಞನ ಲಕ್ಷಣವೇನು ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಪರಮಾತ್ಮ ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಯದಾ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಮನೋಗತಾನ್ ಮನಸ್ಸಿನಲ್ಲಿ ಇರುವ, ಮನೋಗತ, ಗತ ಅಂದ್ರೆ ಇರುವ ಅಂತ ಅರ್ಥ. ಮನಸ್ಸಿನಲ್ಲಿ ಇರುವಂತಹ ಅಥವಾ ಮನಸ್ಸಿನಲ್ಲಿ ಹುಟ್ಟುವಂತಹ ಕೆಟ್ಟ ಬಯಕೆಗಳು, ಆ ಮನಸ್ಸಿನಲ್ಲಿ ಹುಟ್ಟುವಂತಹ ಕೆಟ್ಟ ಚಿಂತನೆಗಳನ್ನ, ಕೆಟ್ಟ ಬಯಕೆಗಳನ್ನ ಯಾವಾಗ ಬಿಡುತ್ತಾನೋ, ಪ್ರಜಹಾತಿ, ಬರೀ ಜಹಾತಿ ಅಲ್ಲ, ಪ್ರಜಹಾತಿ, ಉತ್ಕೃಷ್ಟವಾಗಿ ಚೆನ್ನಾದ ಸರಿಯಾದ ಕ್ರಮದಲ್ಲಿ ಬಿಡುವಂಥದ್ದು. ಯದಾ, ಯದಾ ಅಂದ್ರೆ ಯಾವ ಕಾಲ, ಅದು ಕಾಲವಾಚಿಯಾಗಿರತಕ್ಕಂಥ ಅವ್ಯಯ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಪಾರ್ಥ ಅನ್ನೋದಕ್ಕೆ ಪೃಥಾಯಾಹ ಅಪತ್ಯಂ ಪುಮಾನ್ ಪಾರ್ಥ, ಒಂದರ್ಥ ಪೃಥಯ್ಯ ಮಗ ಅಂತ ಒಂದರ್ಥ ಆದ್ರೆ, ಇನ್ನೊಂದರ್ಥ ತತ್ವಜ್ಞಾನಿ ಅಂತ ಅರ್ಥ. ಆಗ ಅವನು ಸ್ಥಿತಪ್ರಜ್ಞಸ್ತದೋಚ್ಯತೆ. ಆತ್ಮನಿ ಏವ ಆತ್ಮನಾ ತುಷ್ಟಃ. ಆತ್ಮನಿ ಏವ, ಆತ್ಮನಿ ಅಂದ್ರೆ ಸಪ್ತಮಿ ವಿಭಕ್ತಿ, ಭಗವಂತನಲ್ಲಿ, ಭಗವಂತನ ಉತ್ಕೃಷ್ಟವಾದ ಚಿಂತನೆಯನ್ನ ಮಾಡುವುದರಲ್ಲಿ. ಇನ್ನು ಆತ್ಮನ ತೃತೀಯ ವಿಭಕ್ತಿ, ಅದು ಕರಣಾರ್ಥಕವಾಗಿರತಕ್ಕಂಥದ್ದು. ಆತ್ಮನ, ಭಗವಂತನ ಅನುಗ್ರಹದಿಂದ, ಭಗವಂತನ ಪ್ರಸಾದದಿಂದ ಯಾರು ತುಷ್ಟನಾಗಿರ್ತಾನೋ ಆಗ ಅವನನ್ನ ಸ್ಥಿತಪ್ರಜ್ಞ ಎಂಬುದಾಗಿ ಹೇಳ್ತಾರೆ. ಪಾರ್ಥ ಮನೋಗತಾನ್ ಕಾಮಾನ್, ಕಾಮ ಶಬ್ದಕ್ಕರ್ಥ ಏನು? ಮನಸ್ಸಿನ ಕೆಟ್ಟ ಬಯಕೆಗಳು ಅಂತ ಅರ್ಥ. ಮನೋಗತಾನ್ ಅಂದ್ರೆ ಒಂದು ಈಗಾಗಲೇ ಮನಸ್ಸಿನಲ್ಲಿ ಇರುವಂತವುಗಳು, ಇನ್ನೊಂದು ಮನಸ್ಸಿನಲ್ಲಿ ನಿರಂತರವಾಗಿ ಹುಟ್ಟುವಂತವುಗಳು. ಇಂತಹ ಕೆಟ್ಟ ಬಯಕೆಗಳನ್ನ ಯದಾ ಪ್ರಜಹಾತಿ, ಜಹಾತಿ ಅಂದ್ರೆ ಬಿಡೋದು, ಪ್ರಜಹಾತಿ ಅಂದ್ರೆ ಪರಿಪೂರ್ಣವಾಗಿ ಬಿಡುವಂಥದ್ದು. ಹೀಗೆ ಯಾರು ಮಾಡ್ತಾನೋ ತದಾ ಸ್ಥಿತಪ್ರಜ್ಞ ಉಚ್ಯತೆ, ಆಗ ಅವನನ್ನ ಸ್ಥಿತಪ್ರಜ್ಞ ಎಂಬುದಾಗಿ ಕರೆಯುವಂಥದ್ದು. ಹೀಗೆ ಸ್ಥಿತಪ್ರಜ್ಞನ ಲಕ್ಷಣವನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ಕೃಷ್ಣ ಪರಮಾತ್ಮ. ಯಾಕಂದ್ರೆ ಅರ್ಜುನನ ಪ್ರಶ್ನೆ ಅಷ್ಟೇ ಇದ್ದದ್ದು, ಸ್ಥಿತಪ್ರಜ್ಞ ಅಂದ್ರೆ ಏನು ಅಂತ. ಇಲ್ಲಿಂದ ನೇರವಾಗಿ ಇನ್ನೊಂದಷ್ಟು ಶ್ಲೋಕಗಳಲ್ಲಿ ಭಗವಂತ ಸ್ಥಿತಪ್ರಜ್ಞಸ್ತದೋಚ್ಯತೆ ಹಾಗೆ ನೇರವಾಗಿ ಬರ್ತಾ ಹೋಗುತ್ತೆ. ಸ್ಥಿತಪ್ರಜ್ಞ ಅಂದ್ರೆ ಯಾರು, ಸ್ಥಿತಪ್ರಜ್ಞ ಅಂದ್ರೆ ಯಾರು ಅಂತ ಅವನ ಅನೇಕ ಲಕ್ಷಣಗಳನ್ನು, ಇದು ಒಂದು ಸಾಮಾನ್ಯವಾಗಿ ಒಟ್ಟು ಮನಸ್ಸಿನಲ್ಲಿ ಮೂಡಿ ಬರುವಂತಹ ಕೆಟ್ಟ ಬಯಕೆಗಳನ್ನ ಬಿಡುವಂತವನು, ಮತ್ತು ಭಗವಂತನ ಅನುಗ್ರಹದಿಂದಾಗಿ ತನ್ನೊಳಗಿರುವಂತಹ ಭಗವಂತನನ್ನ ಆರಾಧನೆಯನ್ನ ಮಾಡ್ತಾ ತೃಪ್ತಿ ಪಡತಕ್ಕಂಥವನು ಸ್ಥಿತಪ್ರಜ್ಞ ಅನ್ನೋ ಒಂದು ಸಂಕ್ಷೇಪವಾದ ವಿವರಣೆಯಿಂದ ಕೊಡ್ತಾ ಇದ್ದಾನೆ. ಪಾರ್ಥ, ಎಲೈ ಅರ್ಜುನನೇ, ಇನ್ನೊಂದು ಮುಖ್ಯವಾದ ಅರ್ಥ ಎಲೈ ತತ್ವಜ್ಞಾನಿಯೇ. ಮನೋಗತ, ಮನಸ್ಸಿನಲ್ಲಿ ಮೂಡಿ ಬರುವ ಅಥವಾ ಮನಸ್ಸಿನಲ್ಲಿ ಈಗಾಗಲೇ ನೆಲೆ ನಿಂತಿರುವ ಸರ್ವಾನ್ನ ಕಾಮಾನ್, ಎಲ್ಲಾ ರೀತಿಯ ಕೆಟ್ಟ ಬಯಕೆಗಳನ್ನು ಯದಾ ಯಾವಾಗ ಪ್ರಜಹಾತಿ ಪೂರ್ಣವಾಗಿ ಬಿಡುತ್ತಾನೆ, ಅಥವಾ ಅಂದ್ರೆ ಸಹಜವಾಗಿ ಬಿಡುವಂಥದ್ದು, ತದಾ ಆವಾಗ ಸ್ಥಿತಪ್ರಜ್ಞ, ಸ್ಥಿತಪ್ರಜ್ಞ ಎಂದೆನಿಸಿಕೊಳ್ಳುತ್ತಾನೆ. ಸ್ಥಿತಪ್ರಜ್ಞ ಅಂದ್ರೆ ಅರ್ಥ ಏನು? ಅವನ ಮನಸ್ಸು ಮತ್ತೆ ಯಾವುದೇ ರೀತಿಯಲ್ಲೂ ಕೂಡ ವಿಕಾರವನ್ನು ಹೊಂದೋದಿಲ್ಲ, ವ್ಯತ್ಯಾಸವಾಗೋದಿಲ್ಲ. ಅದಕ್ಕಿನ್ನೂ ಅನೇಕ ವಿವರಣೆಗಳನ್ನು ಕೊಡ್ತಾ ಹೋಗ್ತಾನೆ. ನಮಗೆ ಅಷ್ಟು ಕೃಷ್ಣನ ಮಾತಿನ ವಿವರಣೆಗಳ ಮೂಲಕವಾಗಿಯೇ ಸ್ಥಿತಪ್ರಜ್ಞಾ ಶಬ್ದದ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಕೆಲವು ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಭಗವಂತ ಹೇಳ್ತಾ ಹೋಗ್ತಾನೆ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಮನೋಗತಾನ್ ತದೋಚ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.